ನಮಸ್ಕಾರ ಗುರು ಎಲ್ಲರಿಗೂ. ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ವೆರಿ ಗುಡ್ ಮಾರ್ನಿಂಗ್ ಎಂಟಿ ಸ್ಟಮಕ್ ಕಾರ್ಡಿಯೋ ಮಾಡೋಕ್ಕೆ ಬಂದೆ. ಇವತ್ತು ಆ್ಯಕ್ಟಿವ್ ರೆಸ್ಟ್ ಡೇ. ಏನಂದರೆ ನಾನು ಬ್ಯಾಂಗ್ಳೂರು ಶೋ ಅಲ್ಲಿ ಈ 25 ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ಜನವರಿ 7th ನಾನು ಪ್ರೆಪ್ ಸ್ಟಾರ್ಟ್ ಮಾಡಿದ್ದೆ. ಪ್ರೆಪ್ಪು ಈ 2025 ಬ್ಯಾಂಗ್ಳೂರು ಶೋ ಮಾಡಬೇಕು, ಪ್ರೋ ಕಾರ್ಡ್ ಮಾಡಬೇಕು ಅಂತೆಲ್ಲ ಗೋಲ್ ಇಟ್ಕೊಂಡು ಪ್ರಾಪರ್ ಪ್ರಿಪ್ ಸ್ಟಾರ್ಟ್ ಮಾಡಿ ಕಂಡೀಷ್ನಿಂಗ್ ಅಚೀವ್ ಮಾಡಿದ್ದು. ಆ ಕಂಡೀಷ್ನಿಂಗ್ನ ಸ್ಟೇಜ್ ಮೇಲೆ ಕ್ಲೋಸ್ ಟು ಶೋ ಬರ್ತಾ ಪ್ರೆಸೆಂಟ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಏನು ಮಾಡೋಕ್ಕಾಗಲ್ಲ. ಇನ್ನು ಲೈಫ್ ಸ್ಟೈಲ್ ಅಂತೂ ನಂದು ಇದೇ ಲೈಫ್ ಸ್ಟೈಲೇ, ಪ್ರಾಪರ್ ಲೈಫ್ ಸ್ಟೈಲು ಇದೆ, ಪ್ರಾಪರ್ ಹೆಲ್ದಿ ಲೈಫ್ ಸ್ಟೈಲೇ ಇರುತ್ತೆ. ಇದೆಲ್ಲ ಇನ್ನೊಂದು ಶೋ ಆದರೂ ನನಗೆ ಬೆಸ್ಟ್ ಆಪರ್ಚುನಿಟಿ ಸಿಗ್ತೈತೆ. ಈ ಬ್ಯಾಂಗ್ಳೂರು ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಿಲ್ಲ. ಅದಾದಮೇಲೆ ಸಖತ್ ಎಫರ್ಟ್ಸ್ ಹಾಕಿದ್ದೆ. ಎಷ್ಟು ಎಫರ್ಟ್ಸ್ ಹಾಕಿದ್ರೂ ಏನೇ ಕಷ್ಟ ಬಿದ್ದರೂ ಒಂದೊಂದು ಸರಿ ನಮ್ಮ ಕೈಯಲ್ಲಿ ಇರೋಲ್ಲ. ನಮ್ಮ ಗೋಲ್ ನಾವು ರೀಚ್ ಮಾಡ್ಕೊಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ. ದೇವ್ರ ಹತ್ರ ಕೇಳ್ಕೊತೀನಿ ಇನ್ನೂ ಬೆಟರ್ ಒಂದು ಆಪರ್ಚುನಿಟಿ ಸಿಗ್ತೈತೆ ಅಂತ ನನಗೆ ಯಾವತ್ತೂ ಕೇಳ್ಕೊಂಡಿದ್ದೀನಿ. ಅದ್ರ ಮೇಲೆ ಎಫರ್ಟ್ಸ್ ದಿನ ಡೈಲಿ ಇದ್ದಿದ್ದೆ. ಈ ಪ್ರೆಪ್ಗೋಸ್ಕರನೇ ನಾನು ಎಫರ್ಟ್ಸ್ ಹಾಕಿದ್ದೀನಿ ಅಂತ ಇಲ್ಲ, ನಾನು ವರ್ಷ ಪೂರ್ತಿ ಎಫರ್ಟ್ಸ್ ಹಾಕ್ತಾನೆ ಇರ್ತೀನಿ. ಒಂದಲ್ಲ ಒಂದು ದಿವಸ ಬೆಟರ್ ಆಪರ್ಚುನಿಟಿ ಸಿಗ್ತೈತೆ. ಸಖತ್ ಸ್ಯಾಕ್ರಿಫಿಕೇಷನ್ಸ್ ಮಾಡಿದ್ದೆ ಈ ಶೋಗೋಸ್ಕರ. ಒಂದೊಂದು ದಿನವೂ ಅಷ್ಟೇ, ಒಂದೊಂದು ಟೈಮು ಅಷ್ಟೇ, ಎಷ್ಟೊಂದು ಸ್ಯಾಕ್ರಿಫಿಕೇಷನ್ಸ್ ಮಾಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ನಮ್ಮ ಕೈಯಲ್ಲಿ ಇರಲ್ಲ, ನನ್ನ ಕೈಯಲ್ಲಿ ಇರಲಿಲ್ಲ. ಎಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ರು, ಎಷ್ಟೆಲ್ಲ ಕಂಡೀಷ್ನಿಂಗ್ ಅಚೀವ್ ಮಾಡಿದ್ರು ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡೋಕ್ಕಾಗ್ತಿಲ್ಲ. ಏನು ಮಾಡೋಕ್ಕಾಗಲ್ಲ. ಇನ್ನೂ ಬೆಟರ್ ಆಪರ್ಚುನಿಟಿ ಸಿಗ್ತೈತೆ. ಅದಕ್ಕೋಸ್ಕರ ಆ ಟೈಮ್ಗೋಸ್ಕರ ಕಾಯ್ತೀನಿ. ಅದು ಬಿಟ್ಟು ಇನ್ನು ಇವಾಗಲೇ ಈ ಥರ ಇಷ್ಟೆಲ್ಲ ಮಾಡಿದ್ದೀನಿ, ಇಷ್ಟೆಲ್ಲ ಸ್ಯಾಕ್ರಿಫಿಕೇಷನ್ಸ್ ಮಾಡಿದ್ದೀನಿ, ಇಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ದೀನಿ, ಇಷ್ಟೆಲ್ಲ ಕಂಡೀಷ್ನಿಂಗ್ ಅಚೀವ್ ಮಾಡಿ 0 ಕಾರ್ಬ್ಸಲ್ಲಿದ್ದು ಲೋ ಕಾರ್ಬ್ಸಲ್ಲಿದ್ದು ಇಷ್ಟೆಲ್ಲ ಕಂಡೀಷ್ನಿಂಗ್ ಅಚೀವ್ ಮಾಡಿ ಎಷ್ಟೆಲ್ಲ ಸ್ಯಾಕ್ರಿಫಿಕೇಷನ್ ಮಾಡಿದ್ದೀನಿ. ಇವಾಗ ಆ ಶೋ ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡೋಕ್ಕಾಗ್ತಿಲ್ಲ ಅಂತ ಏನು ಡಿಪ್ರೆಷನಾಗಿ ಕೂತ್ಕೊಂಡು ಅದಾದಮೇಲೆ ಆ ಥರ ಎಲ್ಲ ಮಾಡಿದ್ರೆ ಏನೂ ಸಿಗಲ್ಲ, ಏನೂ ಪ್ರಯೋಜನ ಇಲ್ಲ. ಎಫರ್ಟ್ಸ್ ಅಂತ ನಾನು ಯಾವಾಗಲೂ ಹಾಕ್ತಾನೆ ಇರ್ತೀನಿ. ಅದು ಎಫರ್ಟ್ಸು ಬೆಟರ್ ಆಪರ್ಚುನಿಟಿ ಸಿಕ್ಕಿದ ಮೇಲೆ ಪ್ರೆಸೆಂಟ್ ಮಾಡಿ ನನಗೇನು ಡ್ರೀಮ್ ನಾನು ಪ್ರೋ ಕಾರ್ಡ್ ಮಾಡಬೇಕು ಅದು ಇವತ್ತಲ್ಲ ನಾಳೆ ನಾನು ಅಚೀವ್ ಮಾಡ್ಕೊತೀನಿ. ಈಗಲ್ದಿರೋ ಇವತ್ತಲ್ದಿರೋ ಈ ಶೋ ಅಲ್ದಿರೋ ಇನ್ನೂ ಬೆಟರ್ ಶೋ ಸಿಗುತ್ತೆ, ನನಗೆ ಬೆಟರ್ ಆಪರ್ಚುನಿಟಿ ಸಿಗುತ್ತೆ. ನಾನು ಅಚೀವ್ ಮಾಡ್ಕೊತೀನಿ. ಎಫರ್ಟ್ಸು ಸ್ಯಾಕ್ರಿಫಿಕೇಷನ್ಸ್ ಎಲ್ಲ ಇದ್ದು ನಮ್ಮ ಗೋಲ್ ನಾವು ಅಚೀವ್ ಮಾಡ್ಕೊಳಕ್ಕೆ ನಮ್ಮ ಕೈಯಲ್ಲಿ ಒಂದೊಂದು ಸರಿ ಇರೋಲ್ಲ, ನನ್ನ ಕೈಯಲ್ಲಿ ಇಲ್ಲ. ಈಗ ಏನು ಮಾಡೋಕ್ಕಾಗಲ್ಲ. ಇನ್ನು ಎಫರ್ಟ್ಸ್ ಅಂತೂ ನಿಲ್ಲಲ್ಲ. ನಾನು ಪ್ರೆಪ್ಪಿಗೆ ಮುಂಚೆನೂ ಎಫರ್ಟ್ಸ್ ಹಾಕಿದ್ದೀನಿ ಆಫ್ ಸೀಸನಲ್ಲಿ. ಆ ಪ್ರೆಪ್ಪಲ್ಲಿ ಜಾಸ್ತಿ ಗೋಲ್ ಸಿಕ್ಕೊಂಡು ಜಾಸ್ತಿ ಸಿಕ್ಕೊಂಡು ಸ್ಟಾರ್ಟ್ ಮಾಡಿದೆ. ಏನು ಜನವರಿ 7th ಪ್ರಾಪರ್ ಪ್ರೆಪ್ ಸ್ಟಾರ್ಟ್ ಮಾಡಿ ಒಂದೊಂದು ಡೇನೂ ನಾನು ಡಾಕ್ಯುಮೆಂಟ್ ಮಾಡಿದ್ದೀನಿ. ಒಂದೊಂದು ಟ್ರೈನಿಂಗ್ ಸೆಷನ್ ಆಗಲಿ, ಎಲ್ಲ ಟ್ರೈನಿಂಗ್ ಸೆಷನ್ನು ಪ್ರಾಪರ್ ಕಂಡೀಷ್ನಿಂಗ್ ಯಾವ್ಯಾವ ಥರ ಚೇಂಜ್ ಆಯಿತು, ಯಾವ ಥರ ಕಂಡೀಷ್ನಿಂಗ್, ರಿಪಿಡ್ ಕಂಡೀಷ್ನಿಂಗ್, ಸಿಂಗಲ್ ಡಿಜಿಟ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಯಾವ ಥರ ಅಚೀವ್ ಮಾಡಿದೆ, ಎಲ್ಲ ಕಂಡೀಷ್ನಿಂಗು ಚೆನ್ನಾಗಿತ್ತು. ಪರವಾಗಿಲ್ಲ, ಇನ್ನೂ ಬೆಟರ್ ಆಪರ್ಚುನಿಟಿ ಸಿಗ್ತೈತೆ ನನಗೆ. ನನಗೆ ಇವಾಗ ಡಿಪ್ರೆಸ್ ಆಗಿ ಕುತ್ಕೊಳ್ಳೋ ಅಂಥದ್ದೇನೂ ಇಲ್ಲ. ನನ್ನ ಡೈಲಿ ಇದೇ ರೋಟೀನ್ ಇರುತ್ತೆ ಪ್ರಾಪರು. ಇನ್ನೂ ಬೆಟರ್ ಆಗ್ತೀನಿ ನಾನು, ಆ ಥರ ಯೋಚನೆ ಮಾಡ್ತೀನಿ. ಇನ್ನು ನನ್ನ ವೀಕರ್ ಪಾರ್ಟ್ಸ್ ಯಾವ್ಯಾವ ಐತೆ ಅದನ್ನು ಇನ್ನೂ ಕ್ಲೀನಾಗಿ ಬೆಟರ್ ಮಾಡ್ಕೊತೀನಿ. ಆ ಬೆಟರ್ ಮಾಡಿಕೊಂಡು ಇನ್ನೂ ಬೆಟರ್ ಆಪರ್ಚುನಿಟಿ ಸಿಗ್ತೈತೆ. ಅದು ಪಾರ್ಟಿಸಿಪೇಟ್ ಮಾಡಿ ನಾನು ಪ್ರೋ ಕಾರ್ಡ್ ಅಚೀವ್ ಮಾಡ್ಕೊತೀನಿ ಅಷ್ಟೇ. ನಾಳೆ ಚೆಸ್ಟು ಮತ್ತು ಈವ್ನಿಂಗ್ ಸೆಷನ್ ಶೋಲ್ಡರ್ಸ್ ಇರುತ್ತೆ. ಅದಾದಮೇಲೆ ಇನ್ನೇನು ಹೇಳೋದು ಅಷ್ಟೇ ಇವತ್ತಿಗೆ. ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್. ಮತ್ತೆ ಸಿಗ್ತೀನಿ ನಾಳೆ ನಿಮಗೆ.